ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕ್ಷೇಮವಾಗಿದ್ದೀನಿ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮಹಾದೇವ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಹಾದೇವ ಚಿತ್ರ ಸಗದಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ 7:30 ಸಂಜೆ ನಾನು ನಮ್ಮ ಕೆಂಗೇರಿ ಉಪನಗರದಲ್ಲಿ ಇರುವಂತಹ ರಾಬಿನ್ ಥಿಯೇಟರ್ ಹೋಗಿ ನೋಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ವಿನೋದ್ ಪ್ರಭಾಕರ್ ಸರ್ ಅವರು ಎಷ್ಟೋ ಚಿತ್ರಗಳನ್ನ ಮಾಡಿದ್ದಾರೆ, ಆದರೆ ಈ ಚಿತ್ರನೇ ಅವರ ನಿಜವಾದ ಕಮ್ಬ್ಯಾಕ್ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಈ ಒಂದು ಚಿತ್ರಕ್ಕೆ ಬರೀ 100% ಕೊಟ್ಟಿಲ್ಲ, 1000% ಕೊಟ್ಟಿದ್ದಾರೆ. ಅಷ್ಟೊಂದು ಡೆಡಿಕೇಶನ್ ಇದೆ ಅವರ ಒಂದು ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಆ ಒಂದು ಎಕ್ಸ್ಪ್ರೆಷನಲ್ಲಿ ಆಗಿರ್ಬೋದು. ಬಹಳ 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 ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಟ್ಟಿರೋದು ನಿಜವಾಗ್ಲೂ ಅಂದರೆ ಹಿಂದಿನ ಚಿತ್ರಗಳಲ್ಲೂ ಅವ್ರು ಮಾಡಿದ್ದಾರೆ. ಅವ್ರು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲಪ್ಪ. ಸುಮಾರು 20-22 ವರ್ಷದಿಂದ ಪಾಪ ಅವರು ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಾನೆ ಇದ್ದಾರೆ. ಆದರೆ ಪಾಪ ಅವರು ಅಂಡರ್ ರೇಟೆಡ್ ನಟ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೆ ದೇಹ ಇದೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಅದರಲ್ಲೂ ಟೈಗರ್ ಪ್ರಭಾಕರ್ ಅವ್ರ ಮಗ ಅಂದರೆ ಕೇಳಬೇಕಾ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಸ್ಕ್ರಿಪ್ಟಿಂದ ಅವರು ಹಿಂದೆ ಆಯ್ಕೆ ಮಾಡ್ತಿದ್ದಂತಹ ಸ್ಕ್ರಿಪ್ಟ್ ಆಗಿತ್ತು, ಅದೇನೋ ಗೊತ್ತಿಲ್ಲ. ಆದರೆ ಎಲ್ಲದಕ್ಕೂ ಟೈಮು ಮತ್ತು ಅದೃಷ್ಟ, ಸಮಯ ಮತ್ತು ಅದೃಷ್ಟ ಎರಡೂ ಕೈ ಹಿಡಿಬೇಕು ಅಂತಾರಲ್ಲ, ಆದರೆ ಆ ರೀತಿ ಅಂತ ಅನಿಸುತ್ತೆ ಈ ಒಂದು ಚಿತ್ರನ ನೋಡಿ. ಈ ಒಂದು ಚಿತ್ರದಲ್ಲಿ ಅವರ ಒಂದು ಡೆಡಿಕೇಶನ್ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಗೋಯ್ತು. ಮತ್ತು ಈ ಚಿತ್ರದಲ್ಲಿ ಏನೇನು ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ ಈ ವಿಡಿಯೋನ. ಮೊದಲನೇದು ಈ ಚಿತ್ರದ ಕತೆ. ಈ ಚಿತ್ರದ ಕತೆ ಶುರುವಿಂದ ಕೊನೆವರೆಗೂ ನಿಮ್ಗೆಲ್ಲೂ ಬೋರ್ ಹೊಡೆಯೋದಿಲ್ಲ. ಒಂದು ಏನೋ ನಿಮ್ಗೊಂಥರ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಏನಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಅಂತ. ಯಾಕೆಂದರೆ ಒಂದು ಹೀರೋ ಒಂದು ಪರಿಚಯ, ಹೀರೋಯಿನ್ ಪರಿಚಯ, ಆಮೇಲೆ ಸುಮಾರು ವಿಲನ್ಗಳ ಒಂದು ಪರಿಚಯ ಇದೆಯಲ್ಲ, ಅದಂತೂ ಬೆಂಕಿ ಅಂತಲೇ ಹೇಳ್ಬೋದು. ಈ ಕತೆನ ನರೇಟ್ ಮಾಡೋ ಒಂದು ರೀತಿಯಾಗಿರ್ಬೋದು. ಮತ್ತು ಇದು ಈ ಒಂದು ಕತೆನ ತೊಗೊಂಡಿರೋದು 80-90ರ ದಶಕದಲ್ಲಿ, ಆ ಒಂದು ಸಮಯದಲ್ಲಿ ತೊಗೊಂಡಿರುವಂತಹ ಒಂದು ಕತೆ ಇದು. ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಒಟ್ನಲ್ಲಿ ಏನು ಹೇಳಬೇಕು ಅಂದರೆ ಕೊನೆವರೆಗೂ ನಿಮಗೆ ಶುರುವಿಂದ ಕೊನೆವರೆಗೂ ಎಲ್ಲೂ ಬೋರ್ ಹೊಡೆಯಲ್ಲ. ಅದು ಈ ಚಿತ್ರದ ಒಂದು ತೂಕ. ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಈ ಚಿತ್ರದ ಹಾಡುಗಳಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ, ತುಂಬಾ ಇಂಪಾಗಿದೆ. ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾನೇ ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಗೋಯ್ತು. ಮತ್ತೆ ಆಗಾಗ ಶಿವಸ್ತೋತ್ರಗಳೆಲ್ಲ ಬರ್ತಿರುತ್ತೆ, ಶಿವನ ಒಂದು ಮಂತ್ರಗಳೆಲ್ಲ ಬರ್ತಿರುತ್ತೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಎಷ್ಟೇ ಆದ್ರೂ ಮಹಾದೇವ ಚಿತ್ರ ಅಂದಾಗ ಶಿವನ ಸ್ತೋತ್ರಗಳು ಇಲ್ಲದೆ ಇರುತ್ತೆ. ಸೊ ತುಂಬಾನೇ ಚೆನ್ನಾಗಿ, ಅದೊಂದು ಇಷ್ಟ ಆಯ್ತು ನನಗೆ. ಮತ್ತೆ ಈ ಚಿತ್ರಕ್ಕೆ ಇನ್ನಷ್ಟು ತೂಕನ ಕೊಡೋರು ಅಂದ್ರೆ ಶ್ರುತಿ ಮೇಡಮ್ ಅವರ ಒಂದು ಪಾತ್ರ ಆಗಿರ್ಬೋದು, ಅಥವಾ ಮಾಲಾಶ್ರೀ ಮೇಡಮ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಶ್ರೀನಗರ ಕಿಟ್ಟಿ ಅವರ ಪಾತ್ರ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಶ್ರುತಿ ಮೇಡಮ್ ಅವರ ಪಾತ್ರ ಅಂತೂ ನಾವು ಅವರ ಒಂದು ಗತ್ತು ಗಾಂಭೀರ್ಯನ ಕಳೆದ ಬಾರಿ ನಾವು ಬಜರಂಗಿ 2 ಅಲ್ಲಿ ನೋಡಿದ್ವಿ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟೆರರ್ ಆಗಿ ಈ ಒಂದು ಚಿತ್ರದಲ್ಲಿದೆ. ಅವರ ಪಾತ್ರ ಹೇಗಿದೆ, ಅದೆಂಥದ್ದಿದೆ ಅದನ್ನ ನೀವು ಚಿತ್ರಮಂದಿರದಲ್ಲೇ ಹೋಗಿ ವೀಕ್ಷಿಸಬೇಕು. ಮತ್ತೆ ನಮ್ಮ ಮಾಲಾಶ್ರೀ ಮೇಡಮ್ ಅವ್ರಂತೂ ನಾವು ಅವಾಗಿಂದ ನೋಡಿದೀವಿ. ಅವರು ಪೊಲೀಸ್ ಗೆಟಪ್ಪಲ್ಲಿ ಎಷ್ಟು ಸಖತ್ತಾಗಿ ಕಳ್ಳರೆಲ್ಲ ಹೊಡೆದಾಕ್ತಾರೆ, ಚಚಾಕ್ತಾರೆ. ಮತ್ತೆ ಈ ಸೀನಲ್ಲಿ, ಈ ಒಂದು ಚಿತ್ರದಲ್ಲೂ ಸಹ ಅವರ ಒಂದು ಏನು ಒಂದು ಸೀನ್ ಇದೆ, ತುಂಬಾನೇ ಸಖತ್ತಾಗಿದೆ, ಅದನ್ನ ನೀವು ನೋಡಬೇಕು. ಮತ್ತೆ ಖಳನಾಯಕನಾಗಿ ನಟಿಸಿರುವಂತಹ ಶ್ರೀನಗರ ಕಿಟ್ಟಿ ಅವರ ಒಂದು ಸ್ಟೈಲ್ ಆಗಿರ್ಬೋದು, ಆ ಒಂದು ಹಿಂಗೆ ಹೇಳಿ ನಿಮಗೆ ನೋಡಿದ್ರೇ ಭಯ ಆಗಬೇಕು, ಆ ಥರ ಸಖತ್ತಾಗಿ ಅವ್ರನ್ನ ತೋರಿಸಿದ್ದಾರೆ. ಶ್ರೀನಗರ ಕಿಟ್ಟಿ ಅವರ ಪಾತ್ರ ಅಂತೂ ಬೆಂಕಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರ ಒಂದು ಪಾತ್ರ. ಒಟ್ಟಿನಲ್ಲಿ ಈ ಒಂದು 3 ಏನು ಶ್ರುತಿ ಮೇಡಮ್ ಅವರಾಗಿರ್ಬೋದು, ಮಾಲಾಶ್ರೀ ಮೇಡಮ್ ಅವರಾಗಿರ್ಬೋದು, ಮತ್ತು ಈ ಕಡೆ ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಒಂಥರ ತೂಕ, ಈ ಫಿಲ್ಮ್ಗೆ ಮತ್ತೊಂದು ತೂಕ ಅಂತಲೇ ಹೇಳ್ಬೋದು. ಮತ್ತು ಈ ಚಿತ್ರದ ನಟಿ ಸೋನಲ್ ಅವರಂತೂ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಷ್ಟೋ ನಟಿಯರಿದ್ದಾರೆ, ಅಂದರೆ ಬರೀ ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣ್ತಾರೆ, ಆದರೆ ಅವರ ಒಂದು ಅಭಿನಯ ಅಷ್ಟೊಂದು ಕನ್ವಿನ್ಸ್ ಆಗಲ್ಲ ನಮಗೆ. ಆದರೆ ಈ ಚಿತ್ರದಲ್ಲಿ ಸೋನಲ್ ಅವರು ಇದಾರಲ್ಲ, ಅವರು ನೋಡೋಕ್ಕೂ ಚೆನ್ನಾಗಿದ್ದಾರೆ, ಅವರ ಅಭಿನಯನೂ ಅಷ್ಟೇ ಕನ್ವಿನ್ಸ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಹೋಗಿದೆ. ಸೋನಲ್ ಅವರು ಇನ್ನೂ ಹೆಚ್ಚು ಕನ್ನಡದ ಚಿತ್ರಗಳನ್ನ ಮಾಡಬೇಕು. ಒಟ್ಟಿನಲ್ಲಿ ಮಹಾದೇವ ಚಿತ್ರದ ಕಥೆ ಆಗಿರ್ಬೋದು, ಈ ಚಿತ್ರದಲ್ಲಿ ಬರುವಂತಹ ಪಾತ್ರಗಳಾಗಿರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ತಪ್ಪದೆ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ವೀಕ್ಷಿಸಿ. ನಾನು ಆಗಲೇ ಹೇಳಿದಾಗೆ ವಿನೋದ್ ಪ್ರಭಾಕರ್ ಸರ್ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಅಂದರೆ 100% ಡೆಡಿಕೇಶನ್ ಅಲ್ಲ, 1000% ಡೆಡಿಕೇಶನ್ ಹಾಕವ್ರೆ. ತುಂಬ ಅದ್ಭುತವಾಗಿದೆ. ದಯವಿಟ್ಟು ಈ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಹೋಗಿ ವೀಕ್ಷಿಸಿ. ಹಾಗೆ ತಮ್ಮೆಲ್ಲರಿಗೂ ನಾನೇನು ಬೇಡ್ಕೊಳ್ತೀನಿ ಅಂದರೆ, ಪರಭಾಷೆ ಚಿತ್ರಗಳನ್ನ ನೋಡೋದು ತಪ್ಪಲ್ಲ, ಆದರೆ ಎಲ್ಲದಕ್ಕಿಂತ ಮೊದಲ ಆದ್ಯತೆ ನಾವು ನಮ್ಮ ಕನ್ನಡ ಚಿತ್ರರಂಗ ಕೊಡಬೇಕು, ನಮ್ಮ ಕನ್ನಡ ಚಿತ್ರಗಳಿಗೆ ಕೊಡಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ನನ್ ಮಿನಿ ರೇಡಿಯೋ ಯೂಟ್ಯೂಬ್ ವಾಹಿನಿನ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಇದೇನು ಪೂರ್ತಿ ವಿಡಿಯೋ ನೋಡಿದ್ರು, ನೀವು ಈಗಾಗಲೇ ಮಹಾದೇವ ಚಿತ್ರನ ನೋಡಿದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.